ಬೆಂಗಳೂರಿನಲ್ಲೇ ಅತ್ಯಂತ ಬೆಸ್ಟ್ ಬಾಬಾ ಸಾಹೇಬರ ಜಯಂತಿ ಉತ್ಸವವನ್ನು ನಾವು ಇವತ್ತು ನೋಡಿದ್ದೀವಿ ಜಕ್ಕೂರಲ್ಲಿ. ತಮ್ಮ ಮೊದಲನೇ ರಿಯಾಕ್ಷನ್ ಸರ್, ತಮ್ಮ ನೇತೃತ್ವದ ಕಾರ್ಯಕ್ರಮ ಆಗಿದೆ ಸರ್. ನಾನು 40 ವರ್ಷಗಳಿಂದನೂ ಮೊದಲನೇ ವರ್ಷದಿಂದ ಏನು ನಾನು ನಿಮ್ಗೆ ಯಾವಾಗಲೇ ಸ್ಪೀಚಲ್ಲಿ ಹೇಳಿದೆ, ಮೊದಲನೇ ವರ್ಷ ನಾನು ನಮ್ಮ ಮನೇಲಿ ಏನು ಅಡುಗೆ ಮಾಡೋ ಇದು ಮಣ್ಣಿನ ಮಡಿಕೆಯಲ್ಲಿ ಏನು ಅಡುಗೆ ಮಾಡ್ತಾಯಿದ್ರು, ಆ ಮಡಿಕೆ ಸಟ್ಟಣದಲ್ಲಿ ನಮ್ಮನೇಲಿರೋಂಥ ಹಳ್ಳೆಣ್ಣೆ ತಗೊಂಬಂದು ಹಾಕಿ ನಮ್ಮಲ್ಲಿರೋ ಮನೆಯಲ್ಲಿರೋಂಥ ಬಟ್ಟೆನ ಹತ್ತಿ ಮಾಡಿ ಅದರಲ್ಲಿ ಉದ್ಘಾಟನೆ ಬಸವನಗಪ್ಪನವ್ರ ಕಡೆಯಿಂದ ನಾನೇನು ಅಂಬೇಡ್ಕರ್ ಜಯಂತಿ ಪ್ರಾರಂಭ ಮಾಡಿದ್ದೆ 40 ವರ್ಷದ ಹಿಂದೆ. ಆ 40 ವರ್ಷದ ಹಿಂದೆಯಿಂದ ಮಾಡ್ಕೊಂಬಂದಾಗ ಒಂದೊಂದು ವರ್ಷವೂ ಡಿಫ್ರೆಂಟ್ ಮಾಡಿ ಇವತ್ತು ಈ 40ನೇ ವರ್ಷದಲ್ಲಿ ಇವತ್ತು ಈ ಸ್ಟೇಜಿಗೆ ನಾನು ಬಂದಿದ್ದೀನಿ ಸರ್. ಇವಾಗ ಈ ಜನಸಾಗರವನ್ನು ನೋಡ್ತಾ ಇದ್ರೆ ಸರ್, ಬಾಬಾ ಸಾಹೇಬರ ಆಲೋಚನೆಗಳನ್ನು ಜೀವಂತ ಇಡುವಷ್ಟರಲ್ಲಿ ರವಿಕುಮಾರ್ ಅವರ ಪಾತ್ರ ತುಂಬ ದೊಡ್ಡದಿದೆ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ನೀವು ನಾನು ಕಷ್ಟದಲ್ಲಿ ಬಂದಂಥವನು, ನಾನು ನೋವಲ್ಲಿ ಬಂದಂಥವನು, ನಾನು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಂಥ ದಿನದಲ್ಲಿ ಭಾರಿ ಕಷ್ಟ ಬಿದ್ದಿರೋದು ಸರ್. ಈಗಿನ ಪೀಳಿಗೆ ಕಷ್ಟ ಬೀಳಬಾರ್ದು, ನಾವು ಹಿಂದೆ ಕಷ್ಟ ಬಿದ್ದಂಗೆ ಈ ಮುಂದಿನ ಪೀಳಿಗೆ ಬೀಳಬಾರ್ದು ಅನ್ನೋದಿಷ್ಟಕ್ಕೆ ನಾನು ಹಲವಾರು ಜನನ ಕರೆದು ಅಟ್ಲೀಸ್ಟ್ 4-6 ವಿಚಾರಗಳು ನಮ್ಮ ಜನಕ್ಕೆ ಮುಟ್ಟಿಸಿ ಅಂಬೇಡ್ಕರ್ ಏನು ಓದಿ ಇವತ್ತು ಈ ದೇಶನ ರಾಷ್ಟ್ರನ ಆಳಿದ್ರು. ಆ ಥರ ನಮ್ಮ ಇವತ್ತೇನು ಬಂದವರು 5,000 ಜನ ಬಂದಿದ್ದಾರೆ, ಗಂಡಸರು ಹೆಣ್ಮಕ್ಳು ಏನು ಬಂದವರು ಇವರು ಅವರೆಲ್ಲರೂ ಆ ಮಟ್ಟಕ್ಕೆ ಹೋಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ ಸರ್. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸರ್. ಅವರು ಹಲವಾರು ವಿಚಾರಗಳನ್ನ ಹೇಳಿದ್ದನ್ನು ಸುಮಾರು ಜನ ನಮ್ಮ ಜನ ಅದನ್ನು ಯೋಚನೆ ಮಾಡೋಂಥ ಮಟ್ಟಕ್ಕೆ ಮೇಡಮ್ ಅವರು ಹೇಳ್ತಿದ್ರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿದ್ರು. ಏನಕ್ಕೆ ಹೇಳ್ತಿದ್ರು, ಅವರು ಹೇಳ್ತಿದ್ರು ನಾನು ಹಿಂದೆ ನಮ್ಮಲ್ಲಿ ಕಟಿಂಗ್ ಸಮಸ್ಯೆಗೆ ಏನು ಕಷ್ಟ ಇತ್ತು, ಇವತ್ತು ನಾನೇ ಅವತ್ತು ನಮ್ಮ ತಂದೆ ತಾಯಿ ಕಟಿಂಗ್ ಮಾಡಿದ ಪರಿಸ್ಥಿತಿಯಲ್ಲಿ ಯಾರೂ ಮಾಡೋರು ಇರಲಿಲ್ಲ. ನಮಗೆ ನಮ್ಮ ತಂದೆನೇ ಮಡಿಕೆ ಇಕ್ಬಿಟ್ಟು ಸುತ್ತು ಕಟ್ ಮಾಡ್ತಿದ್ರು, ಈಗ ನಾನೇ ಮಾಡ್ಕೊತೀನಿ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಮೇಡಮ್ ಅವರು ಹೇಳಿದ್ರು, ಹೆಣ್ಮಕ್ಳು ನೀವು ಅಂಬೇಡ್ಕರ್ ಥರ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಲ್ಲ ಅಂದರೆ ಅಥವಾ ನಾನು ಡಾಕ್ಟರ್ ಆಗ್ದಿರ ನಾನು ಲವ್ ಅವೆಲ್ಲ ಮಾಡಿದಿದ್ದರೆ ಇವತ್ತು ನಾನು ಈ ಮಟ್ಟಕ್ಕೆ ನಾನು ಸ್ಟೇಜ್ ಮೇಲೆ ಯಾರೂ ರಮೇಣ ಕರಿತಿರಲಿಲ್ಲ. ನಾನು ಚೆನ್ನಾಗಿ ಓದಿ ಇವತ್ತೆಲ್ಲ ತಿಳ್ಕೊಂಡು ಆಯೋಗದ ಅಧ್ಯಕ್ಷ ಆಗಿರ್ತೀವಿ, ಇವತ್ತು ನಮ್ಮನ್ನು ಕರೆದವ್ರೆ. ಅದಕ್ಕೆ ನೀವು ನಿಮ್ಮ ಮಕ್ಕಳು ಆ ಮಟ್ಟಕ್ಕೆ ಆಗಲಿ ಅಂತ ತಾಯಿಯಂದ್ರಿಗೆ ಮಕ್ಕಳಿಗೆಲ್ಲ ಉತ್ತೇಜನ ಕೊಟ್ಟಿದ್ದಾರೆ ಸರ್. ಇಲ್ಲಿ ಜನಗಳ ಬಾಯಲ್ಲಿ ಹೊರಡ್ತಿರೋದು ಒಂದು ಅಂತಂದರೆ ರವಿ ಅಣ್ಣವರ ನಾವು ಇನ್ನೂ ಉನ್ನತ ಸ್ಥಾನದಲ್ಲಿ ನೋಡ್ಬೋದಾಗಿತ್ತು ರಾಜ್ಯ ಮಟ್ಟದಲ್ಲಿ ಇಂತಕ್ಕಂಥದ್ದು ಹೇಳ್ತಾರೆ. ಅದನ್ನು ನಮ್ಮ ಪಕ್ಷದವ್ರು ಮಾಡ್ಬೇಕಷ್ಟೇ, ನಾನು ಮಾಡೋದು ಎಲ್ಲಿದೆ, ನಮ್ಮ ಪಕ್ಷದವ್ರು ಡಿಸೈಡ್ ಮಾಡಿ ಬಾಯಲ್ಲಿ ಬಂದಿರೋ ಮಾತು. ಅದಕ್ಕೆ ನಾನು ನಮ್ಮ ಹೈಕಮಾಂಡ್ಗೆ ಬಿಟ್ಬಿಡ್ತೀನಿ. ಇನ್ನೇನು ಹೇಳೋದು, ಅವ್ರು ದೊಡ್ಡವರು ಇದ್ದಾರಲ್ಲ ನಮ್ಮ ಪಾರ್ಟಿಯವರು, ಅವ್ರು ಮಾಡಬೇಕು. ಜನಗಳ ಅಪೇಕ್ಷೆ ಅಂತ ಇದೆ ಸರ್. ಇನ್ನು ನೀವು ನೋಡ್ತಾ ಇದ್ದೀರಿ, ಅವರೆಲ್ಲ ಇಷ್ಟಪಡೋದು ರಮೇಣ ಒಂದು ಮಟ್ಟಕ್ಕೆ ಹೋದರೆ ನಾವು ಚೆನ್ನಾಗಿರ್ತೀವಿ, ರಮೇಣ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅವ್ರ ಆಶೀರ್ವಾದದಿಂದ ಈ ಸೇವೆ ಮಾಡೋಕೆ ಒಂದು ಶಕ್ತಿ ಕೊಟ್ಟವರಲ್ಲ ಸಾಕು ನನಗೆ. ಇದು ಹೈಕಮಾಂಡ್ ಗಮನಿಸ್ಬೇಕು ಸರ್ ಹಂಗಾದ್ರೆ ಕಾರ್ಯಕ್ರಮ. ನಾನು ನೋಡೋಣಪ್ಪ. ಪ್ರಜಾವಾಣಿ ಪತ್ರ ಇವತ್ತು ನಾನು ಒಂದು ಪತ್ರಿಕೆ ಓದಿಲ್ಲ ಅಂದರೆ ಅವತ್ತು ನಾನು ಊಟ ಮಾಡೋದು ತಿಂದಿದ್ದು ನಮ್ಗೆ ಸಮಾಧಾನ ಆಗಲ್ಲ. ಆ ಸಿಸ್ಟಮ್ಗೆ ನಾವು ಇವತ್ತು ಬರ್ತಾ ಇದ್ದೀವಿ. ಇವತ್ತು ಒಂದೊಂದು ದಿನಕ್ಕೂ ಇವತ್ತು ಯಾರು ಪ್ರಶ್ನೆ ಮಾಡ್ಬೋದು ವೇದಿಕೆ ಮೇಲೆ ಇವತ್ತು ಬಸವ ಬಂದಿರೋರು ಹಳಬರಿಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಜಯಂತಿ ದಿವಸ ಬಸವಲಿಂಗಪ್ಪನ ಫೋಟೋನು ಈ ಕಡೆ ಮಾಡ್ತೀರಿ, ಬಸವಲಿಂಗಪ್ಪನ ಫೋಟೋನು ಕಾಡಲ್ಲಿ ಹಾಕ್ತೀರಿ ಅಂತ. ಅವತ್ತು ಬಸವಲಿಂಗಪ್ಪನವ್ರು ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ಕಾಲದಲ್ಲಿ ಒಂದು ದೀಪ, ಅಂಬೇಡ್ಕರ್ ಜಯಂತಿ ದೀಪ ಹಚ್ಚಿ ಬಸವಲಿಂಗಪ್ಪನವರು ಈ 25 ವರ್ಷಗಳಿಂದ ತೀರೋದ ನಂತರ ಆವತ್ತಿನಿಂದ ಇವತ್ತುವರೆಗೂ ನಾವು ಅಂಬೇಡ್ಕರ್ ಜಯಂತಿ ದಿವಸ ಬಸವಲಿಂಗಪ್ಪನವ್ರ ಫೋಟೋ ಹಾಕೊಂಡೇ ಇವತ್ತು ಅಂಬೇಡ್ಕರ್ ಜಯಂತಿನ ಸತತವಾಗಿ ನಾವು ಮಾಡ್ಕೊಂಡ್ತಾ ಇದ್ದೀವಿ. ಇದನ್ನ ನಿಮ್ ಗಮನಗೆಲ್ಲ ತರಕ್ಕೆ ನಾನು ಇಷ್ಟಪಡ್ತೀನಿ ಆತ್ಮೀಯ ಬಂಧುಗಳೇ. ಇವತ್ತು ನನ್ನ 40 ವರ್ಷಗಳ ಏನು ಪಬ್ಲಿಕ್ ಸರ್ವಿಸ್ ಅಲ್ಲಿ ಏನು ಕೆಲಸ ಮಾಡಿದೀನಿ, ಹೆಂಗ್ ಮಾಡಿದೀನಿ ಅಂದ್ರೆ ಸಾಕ್ಷಿ ನನ್ನ ಜನ ಅಂತ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಇವತ್ತು ನನ್ನ ಜನಕ್ಕೆ ನಾನು ಇವತ್ತು ಮಾಹಿತಿ ಕೊಟ್ಟ 3 ದಿವಸಕ್ಕೆ ನನ್ನ ಜನ ಬರ್ತಾರೆ. ಇದ್ರ ಡಬಲ್ ಜನ ನಾನು ಸೇರಿಸ್ತೀನಿ, ತಲೆ ಕೆಡಿಸ್ಕೊಂಡೆ ನಾನು. ಯಾಕೆಂತಂದ್ರೆ ಇಷ್ಟು ಡಬಲ್ ಜನ ಸೇರಿಸಿ ಇವೆಲ್ಲ ಆಡಂಬರ ಮಾಡಕ್ಕೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಮಹಿಳೆಯರಿಗೆ ಹೇಳ್ತೀನಿ, ನಿಮ್ಮ ಟೀಮ್ಗಳಿಂದ ಇಷ್ಟು ಜನನೇ ಕಟ್ಕೊಂಡು ಮಹಿಳಾ ದಿನಾಚರಣೆ ಮಾಡ್ತೀನಿ ನಿಮ್ಗೆಲ್ಲ ಗೊತ್ತು. ಈಗ ಮೇಡಮ್ ಹೆಂಗ ಅಷ್ಟೊಂದು ಕೊಟ್ಟೆ ನಮ್ಮ ಹೆಣ್ಮಕ್ಳಿಗೆ ನಾನು 500 ಜನ ವರ್ಷಕ್ಕೆ 500 ಜನಕ್ಕೆ ಅಷ್ಟೊಂದು ಕೊಡ್ತೀನಿ. ನಮ್ಮ ಫ್ಯಾಮಿಲಿ ನಾವು